ಗೊತ್ತಾಗದಂತೆ ಕ್ಯಾಪ್ ಅನ್ನು ಧರಿಸಿ ಬಂದಿದ್ದಾನೆ, ಕೊಲೆ ಮಾಡಿ ಓಡೋಗಿದ್ದಾನೆ ಹಂತಕ ಗಿರೀಶ್. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನೋಡಿ, ಆಟೋದಲ್ಲಿ ಬಂದಿದ್ದಾನೆ, ಅದೇ ಆಟೋದಲ್ಲಿ ಅಂಜಲಿಯನ್ನ ಕೊಂದಿರುವಂತ ಆರೋಪಿ ಗಿರೀಶ್ ಬಂದಿರುವಂತ ದೃಶ್ಯ ನೋಡಿ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನೋಡಿ, ಇದೇ ಆಟೋದಲ್ಲಿ ಬಂದಿದ್ದಾನೆ, ಬಂದುಬಿಟ್ಟು ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ, ಓಡೋಗಿದ್ದಾನೆ ಅಲ್ಲಿಂದ. ಬಿಳಿ ಶರ್ಟ್ ಹಾಕೊಂಡು ಬಂದಿದ್ದಾನೆ, ಬ್ಲ್ಯಾಕ್ ಕ್ಯಾಪ್. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಅದು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ನಿಮಗೆ. ಈ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನೋಡಿ. ಅಂಜಲಿಯನ್ನ ಕೊಲೆ ಮಾಡಿರುವಂತ ಆರೋಪಿಯ ಚಲನವಲನ ಈಗ ನೀವು ಗಮನಿಸ್ತಾ ಇರ್ಬೋದು. ನೋಡಿ, ಇದೇ ಆಟೋದಲ್ಲಿ ಬಂದಿದ್ದಾನೆ, ಬಿಳಿ ಶರ್ಟ್ ಹಾಕೊಂಡು ಬ್ಲ್ಯಾಕ್ ಕ್ಯಾಪ್ ಹಾಕೊಂಡು ಫುಲ್ ಸೀಕ್ರೆಟ್ ಆಗಿ ಬಂದಿದ್ದಾನೆ. ಬಂದುಬಿಟ್ಟು ಅಂಜಲಿನ ಕೊಲೆ ಮಾಡಿ ಅಲ್ಲಿಂದ ಆತ ಓಡ್ ಹೋಗಿದ್ದಾನೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯ ನೀವು ನೋಡ್ತಾ ಇರ್ಬೋದು. ನೋಡಿ, ಆತ ಬರ್ತಾ ಇರುವಂಥ ದೃಶ್ಯ ಇದು. ಕೊಲೆ ಮಾಡಿ ಅಲ್ಲಿಂದ ಓಡೋಗ್ತಾ ಇದ್ದಾನೆ, ಅಲ್ಲಿಂದ ಕಾಲ್ ಕೇಳ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ನೋಡಿ, ಬಿಳಿ ಶರ್ಟ್ ಹಾಕೊಂಡಿದ್ದಾನೆ, ಬ್ಲ್ಯಾಕ್ ಕ್ಯಾಪು. ತಾನು ಯಾರಂತ ಗುರ್ತು ಕೂಡ ಹಿಡಿಬಾರ್ದು, ಆ ರೀತಿಯಲ್ಲಿ ಫುಲ್ ಪ್ಲ್ಯಾಂಡ್ ಆಗಿ ಬಂದಿದ್ದಾನೆ ಈತ. ಕೊಲೆ ಮಾಡಿಬಿಟ್ಟು ಯಾವ ರೀತಿಯಾಗಿ ಎಸ್ಕೇಪ್ ಆಗಬೇಕು ಎಲ್ಲವನ್ನು ಕೂಡ ತಿಳ್ಕೊಂಡು ಪ್ಲ್ಯಾಂಡ್ ಆಗಿ ಬಂದಿದ್ದಾನೆ. ನೀವು ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಫಸ್ಟು ಆಟೋದಲ್ಲಿ ಬಂದುಬಿಟ್ಟು ಅಂಜಲಿಯನ್ನ ಕೊಲೆ ಮಾಡಿ ಅಲ್ಲಿಂದ ಓಡೋಗಿದ್ದಾನೆ. ಆ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ನೋಡಿ, ಓಡಿ ಹೋಗ್ತಾ ಇರುವಂಥ ದೃಶ್ಯ ಇದು. ಆರೋಪಿ ಗಿರೀಶ್ ಹಂತಕ ಓಡಿ ಹೋಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ರ. ಇಲ್ಲಿಂದ ಈಗ ಕೇಳಿ ಬರ್ತಾ ಇರುವಂಥದ್ದು, ಆರೋಪಿನ ಹಿಡಿದ್ರು ಕೂಡ ಎನ್ಕೌಂಟರ್ ಮಾಡಿಬಿಡಿ ಅಂತ ಈಗ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ಇಟ್ಟರೆ ಮುಂದೆ ನಮ್ಮ ಸಮಾಜ ಇನ್ನೂ ಕೆಟ್ಟೋಗ್ಬಿಡುತ್ತೆ. ಆ ಕಾರಣದಿಂದ ಇಂಥವ್ರನ್ನೆಲ್ಲ ಗುಂಡಿಟ್ಟು ಕೊಲ್ಲಬೇಕು ಅಂತ ಕೂಡ ಆಕ್ರೋಶ, ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಕೊಲೆ ಮಾಡಿ ಯಾವ ರೀತಿಯಾಗಿ ಓಡೋಗ್ತಾ ಇದ್ದಾನೆ ಹಂತಕ. ಒಂದು ಸ್ವಲ್ಪನೂ ಕೂಡ ಮುಖದಲ್ಲಿ ಪಾಪ ಪ್ರಜ್ಞೆ ಕೂಡ ಕಾಡ್ತಾ ಇಲ್ಲ ಅಂತ ಒಂದು ಹಂತಕ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರೀತಿ ಮಾಡಿದವ್ರನ್ನ ಕೊಲೆ ಮಾಡೋಕೆ ಪರ್ಮಿಷನ್ ಯಾರು ಕೊಡ್ತಾರೆ? ಪ್ರೀತಿ ಮಾಡಿದ್ರೆ ಓಕೆ, ಆದರೆ ಕೊಲೆ ಮಾಡೋಕ್ಕೂ ನೈತಿಕತೆ ಏನಿದೆ ಅಂತ ನೋಡಿ. ಸೀದಾ ಬಂದುಬಿಟ್ಟು ಆಟೋದಲ್ಲಿ ಬಂದು ಕೊಲೆ ಮಾಡಿ ಯಾವ ರೀತಿಯಾಗಿ ಪಾಪ ಪ್ರಜ್ಞೆ ಕಾಡದೆ ಯಾವ ರೀತಿಯಾಗಿ ಹೋಗ್ತಾ ಇದ್ದ ನೋಡಿ ಹಂತಕ. ಆ ಹಂತಕನ ದೃಶ್ಯವನ್ನ CCTV ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂಜಲಿ ಸಾವಿಗೆ ರಿಪಬ್ಲಿಕ್ ಕನ್ನಡ ಮಹಾ ಅಭಿಯಾನವನ್ನು ಮಾಡಿತ್ತು. ವಾಣಿಜ್ಯ ನಗರಿಯಲ್ಲಿ ಆಕ್ರೋಶ ಸ್ಫೋಟ ಆಗಿದೆ. ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿತ್ತು. ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಅಂತೇಳಿ ನಾವು ಹೇಳಿದ್ವಿ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಕಿಚ್ಚು ಹೆಚ್ಚಾಗಿದೆ. ಈಗ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪಗಡಿ ಗಲ್ಲಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರಿಗೆ ಮಾಹಿತಿ ಇದ್ರೂ ಕೂಡ ಈ ವಿಶ್ವ ಏನಿದ್ದಾನೆ, ಸಾವಂತ್ ವಿಶ್ವ ಅಲಿಯಾಸ್ ವಿನೋದ್ ಸಾವಂತ್ ಏನಿದ್ದಾನೆ, ಈತ ಅಂಜಲಿಯನ್ನ ಕೊಲ್ಲೋದಾಗಿ ಆಕೆಗೆ ಬೆದರಿಕೆ ಹಾಕಿದ್ದ ವಿಚಾರ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾದ ನಂತರವೂ ಕೂಡ ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ ಅಂಥೇಳಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಯಾರು ನಿರ್ಲಕ್ಷ್ಯ ಮಾಡಿದ್ರು ಆ ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಈಗ ಜನ ರೊಚ್ಚಿಗೆದ್ದಿದ್ದಾರೆ ಪೊಲೀಸರು ಮತ್ತೆ ಸರ್ಕಾರದ ವಿರುದ್ಧ.